ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಯಾಕೆ ಅಲ್ಲಿಗೆ ಹೋಗ್ತಿದ್ದೀರಿ? ಇನ್ನು ದಿನ ಪೂರ್ತಿ ಅಳ್ತಾ ಕೂತ್ಕೊಂಡಿರ್ತೀರಿ. ನೋಡಿ ಪ್ಲೀಸ್ ಅಲ್ಲಿಗೆ ಹೋಗ್ಬೇಡಿ, ಎದ್ದು ಹೋಗಿ ಅಲ್ಲಿಂದ. ಯಾಕಜ್ಜಿ ಹೀಗೆಲ್ಲ ಮಾಡ್ಕೊಂಡೆ ನೀನು? ನನ್ನ ಜೊತೆ ಎಬ್ಸ್ಬಾರ್ದಿತ್ತ? ನಾನಲ್ದೆ ಹೋದ್ರು ಜಯಂತೂರ್ನಾದ್ರೂ ಎಬ್ಸ್ಬೋದಿತ್ತಲ್ವ ನೀನು? ನಿಂಗೆ ಗೊತ್ತು ತಾನೆ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಿನಗ್ ಹೀಗಾಗಿದೆ ಅಂತ ಅವ್ರು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅಜ್ಜಿ. ಅದಕ್ಕಾದ್ರೂ ನೀನ್ ಬೇಗ ಹುಷಾರಾಗು ಅಜ್ಜಿ. ಚಿನ್ನು ಮರಿ, ನೀವು ಎಷ್ಟು ಮಾತಾಡಿದ್ರು ಏನು ಪ್ರಯೋಜನ ಇಲ್ಲ. ಅಜ್ಜಿ ನಿಮ್ ಜೊತೆ ಮಾತಾಡಿ ಅಲ್ವಾ ಅಜ್ಜಿ? ನೋಡಿ ಈಗ ನೀವು ಹತ್ತು ಕರ್ತಿದ್ ಸಾಕು, ಸ್ವಲ್ಪ ರೆಸ್ಟ್ ಮಾಡ್ಬೇಕು ತಾನೆ. ಏನ್ ಗೊತ್ತಾ, ಈ ಮನೆಯಲ್ಲಿ ನಾನು ಅವರು ಮಾತ್ರ ಇದ್ದಿದ್ದಿಷ್ಟು ದಿವಸ. ಬೇಕು ಅಂದ್ರೂ ಮಾತಾಡಕ್ ಯಾರೂ ಇರ್ಲಿಲ್ಲ. ನೀನ್ ಈ ಮನೆಗ್ ಬಂದ್ಮೇಲೆ ನನ್ನ ಹೊಸ ಪ್ರಪಂಚಕ್ಕೆ ಬಂದಾಗಾಯ್ತಜ್ಜಿ. ನಿನ್ ಮಾತು, ನಿನ್ ನಗು, ತಮಾಷೆ, ಕೀಟ್ಲೆ ಎಲ್ಲದನ್ನು ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಜ್ಜಿ. ಪ್ಲೀಸ್ ಹೀಗಿರ್ಬೇಡ ಅಜ್ಜಿ. ಬೇಗ ಹುಷಾರಾಗು ಅಜ್ಜಿ, ಬೇಗ ಹುಷಾರಾಗು ಪ್ಲೀಸ್. ಹುಷಾರಾಗಜ್ಜಿ. ಯಾಕೆ ಇವ್ರಿಗೆ ಅರ್ಥನೇ ಆಗಲ್ಲ? ಎಷ್ಟು ಸಲ ಹೇಳಿದೀನಿ ಅಳಬಾರ್ದು ಚಿನ್ನಮರಿ, ಈ ಥರ ಅಪ್ಸೆಟ್ ಆಗಬಾರ್ದು ಅಂತ. ಅಲ್ಲ, ತಾಯಿ ಆಗ್ತಿದ್ದಾರೆ, ಅಷ್ಟಾದ್ರೂ ಜವಾಬ್ದಾರಿ ಬೇಡವಾ? ಅಜ್ಜಿ ನೀವೇ ಸ್ವಲ್ಪ ಹೇಳಿ. ಅಲ್ಲ, ನೀವಿವಾಗ ಜೀವಂತವಾಗಿದ್ದು ಏನು ಮಾಡಬೇಕು ಅಂತ? ನಿಮ್ಮ ಮೊಮ್ಮಗಳ ಜೊತೆ ಎಷ್ಟು ದಿವಸ ಇದ್ದಿದ್ದು ಸಾಕಾಗ್ಲಿಲ್ವಾ? ಈಗಲಾದರೂ ಅವ್ರು ಖುಷಿಯಾಗಿರೋದಕ್ಕೆ ಬಿಡಬೇಕು ಅಜ್ಜಿ. ಎದ್ದೇಳಜ್ಜಿ, ಪ್ಲೀಸ್ ಎದ್ದೇಳಜ್ಜಿ. ಅಜ್ಜಿ, ನನ್ ಮಾತಾಡೋದು ಕೇಳಿಸ್ತಿದ್ಯಾ ನಿನ್ಗೆ? ಅಜ್ಜಿ, ಅಜ್ಜಿ ಕಣ್ಬಿಡಜ್ಜಿ. ಅಜ್ಜಿ ಕಣ್ಬಿಡಜ್ಜಿ. ಅಜ್ಜಿ, ಅಜ್ಜಿ ನೀನ್ ನನ್ ಕೈ ಹಿಡ್ಕೊಂಡೆ ತಾನೆ? ಅಜ್ಜಿ ಎದ್ದೇಳು ಅಜ್ಜಿ. ಅಜ್ಜಿ, ಅಜ್ಜಿ ಎದ್ದೇಳಜ್ಜಿ. ನನ್ ಕೈ ಹಿಡ್ಕೊಂಡೆ ಅಲ್ವಾ, ಈಗ ಎದ್ದೇಳಜ್ಜಿ. ಆಡೋದು ನೋಡಿದ್ರೆ ಕೋಮಾದಿಂದ ಅಜ್ಜಿನ ಇವರೇ ಪ್ರಜ್ಞೆ ಕರ್ಕೊಂಡ್ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ. ಅಜ್ಜಿ ಪ್ರಜ್ಞೆ ಬಂದ್ರೆ ನನಗೊಳಗಾಲ ಇಲ್ಲ. ನನ್ನ ಚಿನ್ನ ಮರಿನ ನಾನು ಕಳ್ಕೊಬೇಕಾಗತ್ತೆ. ಅಜ್ಜಿ ಎಲ್ಲ ವಿಷಯನೂ ಹೇಳ್ಬಿಡ್ತಾರೆ. ನಾನಲ್ಲಿ ಇಲ್ಲದೆ ಇರೋವಾಗ ಈ ಥರ ಏನಾದರೂ ಪ್ರಜ್ಞೆ ಬಂದ್ಬಿಟ್ರೆ, ನೋ ಜಯಂತ, ಇದಕ್ಕೇನಾದರೂ ಬೇರೆ ವ್ಯವಸ್ಥೆ ನೀನು ಮಾಡಲೇಬೇಕು. ಏನ್ರೀ ಆಗಿದೆ ನಿಮಗೆ? ಯಾಕ್ರಿ ಯಾವಾಗಲೂ ಚೇಳು ಕುಟುಕದವ್ರ ಥರ ಇರ್ತೀರಾ ನೀವು? ನಿಮ್ಮ ಬಾಯಲ್ಲಿ ಯಾವತ್ತೂ ಒಂದು ಒಳ್ಳೆ ಮಾತು ಅಂತ ಬರೋದೇ ಇಲ್ವಾ? ಪಾಪ ಆ ವೆಂಕಿಗೆ ಯಾವಾಗ ನೋಡಿದ್ರು ಬಾಯಿ ಬಂದಾಗ ಬೈತಾ ಇರ್ತೀರಾ. ದೇವ್ರಂತ ಮಾವ, ಅವ್ರನ್ನೂ ಬಿಡಲ್ಲ, ಅವ್ರಿಗೂ ಏನಾದರೂ ಅಂತಾನೆ ಇರ್ತೀರಾ. ಅಲ್ಲ ರೀ, ನೀವು ಆಡೋ ಮಾತಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಅಂತ ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ವಾ ನಿಮಗೆ? ಏಯ್, ನಾನು ಅನ್ಬಾರ್ದು ಏನೇ ಅಂದೆ, ಸತ್ಯನ ಹೇಳ್ತಿರೋದು.
ನೀನು ಅಜ್ಜಿನ ಕರ್ಕೊಂಡು ಬಂದು ನರ್ಸ್ ಥರ ಅವ್ರ ಸೇವೆ ಮಾಡು. ಇನ್ನು ಅಮ್ಮನ ಜೊತೆ ಅಡುಗೆ ಮೇಲೆ ಸಹಾಯ ಮಾಡ್ಕೊಂಡು ಜೀವನ ಪೂರ್ತಿ ಇದ್ದು ಬಿಡು, ಆಯ್ತಾ? ಅಲ್ಲ ರೀ, ಇದನ್ನೆಲ್ಲ ಮಾಡೋ ನನಗೇ ಯಾವುದೇ ತೊಂದರೆ ಇಲ್ದಿರುವಾಗ ನೀವು ಯಾಕ್ರಿ ಇಷ್ಟೊಂದು ತಲೆ ಕೆಡ್ಸ್ಕೊತೀರ? ಎಷ್ಟು ಒಳ್ಳೆ ಮನೆ, ದೇವ್ರಂತ ಅತ್ತೆ ಮಾವ, ಅಂಥವ್ರ ಸೇವೆ ಮಾಡೋದ್ರಲ್ಲಿ ಏನ್ರಿ ತಪ್ಪಿದೆ? ನಮ್ಮ ಕಷ್ಟಕ್ಕೆ ಕಣ್ಣೀರಾಗೋ ಅವ್ರ ಪರ 4 ಮಾತಾಡಿದ್ರೆ ಅದೇ ತಪ್ಪಾ? ಯಾಕ್ರಿ ಯಾವಾಗಲೂ ಹೆತ್ತ ಅಪ್ಪಮ್ಮನ ಹೊಟ್ಟೆ ಉರಿಸ್ತಾ ಇರ್ತೀರಾ ನೀವು? ನಿಮ್ಗೆ ಎಲ್ಲಿಂದ ರೀ ಬಂತು ಇಂಥ ಬುದ್ಧಿ? ನೋಡೇ, ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ. ಎಷ್ಟಿರ್ಬೇಕು ಅಷ್ಟೇ ಇರಬೇಕು. ಅಜ್ಜಿನ ಇಲ್ಲಿ ಕರ್ಕೊಂಡು ಬಂದ್ರೆ ನಿನಗೆ ಡಬಲ್ ಕೆಲಸ ಆಗುತ್ತೆ ಅಂತ ನಾನು ನಿನ್ ಪರವಾಗಿ ಮಾತಾಡ್ತಿದ್ದೆ. ನೀನು ನನಗೆ ಬೈತಿಲ್ಲ. ಆ ಪ್ರಜ್ಞೆ ತಪ್ಪಿರೋ ಅಜ್ಜಿನ ಕರ್ಕೊಂಡು ಬಂದು ಏನೇ ಮಾಡ್ತೀಯಾ? ಪ್ರಜ್ಞೆ ತಪ್ಪಿರೋ ಅಜ್ಜಿಗಿಂತ ಪ್ರಜ್ಞೆ ಇರೋ ನಿಮ್ಮನ್ನು ಸಹಿಸ್ಕೊಳ್ಳೋದೆ ನನಗೆ ಭಾಳ ಕಷ್ಟ ಆಗ್ತಾ ಇದೆ. ನಿಮ್ಮ ಅಜ್ಜಿರಿ ಅವರು ಚಿಕ್ಕ ವಯಸ್ಸಿಂದ ನಿಮ್ಮೆಲ್ಲರನ್ನು ಎತ್ತಿ ಆಡಿಸಿ ಬೆಳೆಸಿದ್ದಾರೆ. ಅಂತ ಅಜ್ಜಿ ಬಗ್ಗೆ ನಿಮ್ಗೊಂದು ಸ್ವಲ್ಪನೂ ಕನಿಕರನೇ ಇಲ್ವಲ್ರಿ? ವಯಸ್ಸಾಗಿದೆ, ಕೋಮಾಗಿ ಹೋಗಿದ್ದಾರೆ ಅಂತ ಅವ್ರ ಬಗ್ಗೆ ಎಷ್ಟು ಕೆಟ್ಟದಾಗ ಮಾತಾಡ್ತಿರ್ರಿ ನೀವು? ಅಲ್ಲರಿ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾಳೆ ಏನಾದರೂ ಈ ಪರಿಸ್ಥಿತಿ ನಿಮಗೆ ಬಂದರೆ ಅವಾಗ ಎಲ್ಲರೂ ಸೇರಿಬಿಟ್ಟು ಅವನಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ನೀವು ಎಲ್ಲಿದ್ದೀರೋ ಅಲ್ಲೇ ನಿಮ್ಮನ್ನು ಬಿಟ್ಟಾಕ್ ಬಂದ್ಬಿಟ್ರೆ ಅವಾಗ ಏನ್ರಿ ಮಾಡ್ತೀರಾ? ಕಂಡಿದ್ದೀನಿ ಬಾರೆ ಅವ್ರು ಏನು ಮಾಡಿದ್ದಾರೆ ಅಂತ. ಯಾವಾಗಲೂ ಕಿತ್ಕೊಂಡು ತಿನ್ನಕ್ಕೆ ಕಾಯ್ತಿರ್ತಾರೆ. ನೋಡಿ, ಅತ್ತೆ ಮಾವನ ಬಗ್ಗೆ ಈ ರೀತಿ ಇನ್ನೊಂದ್ಸಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಹೆತ್ತು ಮಕ್ಕಳು ಯಾವ ಸಹಾಯ ಮಾಡ್ತಿದ್ರು ಪರವಾಗಿಲ್ಲ, ತಾವು ಮಾತ್ರ ಕೆಟ್ಟ ದಾರಿ ತುಳಿಬಾರ್ದು ಅಂತ ಯೋಚನೆ ಮಾಡುವಂಥ ವ್ಯಕ್ತಿಗಳು. ನಿಮ್ಮ ಹತ್ರ ಒಳ್ಳೆ ದಾರಿನಲ್ಲಂತೂ ಹೋಗಕ್ಕಾಗ್ತಾ ಇಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಅತ್ತೆ ಮಾವನ ಮನ್ಸಿಗೆ ನೋವಾಗೋ ಥರ ನಡ್ಕೋಬೇಡಿ. ಆ ವೆಂಕಿ ಸಾವಾಸಕ್ಕೂ ಹೋಗ್ಬೇಡಿ. ನಿಮಗೆ ಇದೆಲ್ಲ ಯಾವುದೂ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಪಾಡಿಗೆ ತೆಪ್ಪಿಗೆ ಸುಮ್ಮನಿದ್ಬಿಡಿ. ಹಂಗಿರೋಕೆ ಏನು ಕಷ್ಟ ನಿಮಗೆ? ಅಯ್ಯೋ ಸಾಕು ಸುಮ್ಮನಿರೆ. ಎಷ್ಟು ಬೇಡದೇ ಇರೋದನ್ನೇ ಮಾತಾಡ್ತೀಯ? ಸುಮ್ಮನೆ ತಲೆ ತಿಂತೀಯಲ್ಲ ನೀನು. ನನ್ನ ಟೆನ್ಷನ್ ನಾನಿದ್ದೀನಿ. ಆ ವಾಚ್ಮನ್ ಕೆಲಸಕ್ಕೆ ಬರದೆ 3 ದಿನ ಆಯ್ತು, ರಜೆ ಹಾಕಿದ್ದಾನೆ. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಅಂದವರು ಇನ್ನೂ ಬಂದಿದ್ದ. ಇವತ್ತು ಕೆಲಸಕ್ಕೆ ಬರಬೇಕು, ಇಲ್ಲಾಂದರೆ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳಿದ್ದೀನಿ. ಅವನಿಗೆ ಸಂಬಳ ಕೊಟ್ಟು ನಾನು ಕೆಲಸಕ್ಕೆ ಹೋಗ್ಬೇಕು. ಏನು ಚಂದ ಇದು? ಇದ್ರ ಮಧ್ಯೆ ನಿಂದು ರಾಮಾಯಣ ಬೇರೆ. ಹೌದು ರೀ, ನಿಮಗೆ ಒಳ್ಳೆ ದಾರಿನಲ್ಲಿ ಹೋಗಿ ಅಂದ ತಕ್ಷಣ ಎಲ್ಲ ರಾಮಾಯಣ ಅಂತಲೇ ಅನಿಸುತ್ತೆ. ರಾಮಾಯಣದಲ್ಲಿ ಏನಾಗುತ್ತೆ ಹೇಳಿ? ರಾಮ ಹೆತ್ತ ಅಪ್ಪ ಅಮ್ಮನ ಮನಸ್ಸನ್ನು ನೋಯಿಸಬಾರ್ದು ಅಂತ ಎಲ್ಲ ಕಷ್ಟನೂ ನಗ್ನಗ್ತಾ ಎದುರಿಸ್ತಾ ದೇವರೇ ಆಗ್ಬಿಡ್ತಾರೆ. ಹಾಗಾಗಕ್ಕಂತೂ ನಮ್ಮಿಂದ ಆಗಲ್ಲ. ಸ್ವಲ್ಪನಾದರೂ ಒಳ್ಳೆ ದಾರಿನಲ್ಲಿ ನಡೀರಿ. ಇಲ್ಲಾಂದರೆ ಎಲ್ಲ ಕಥೆನಲ್ಲೂ ಕೊನೆಗೆ ಕೆಟ್ಟವರಿಗಾಗುತ್ತಲ್ಲ, ಅದೇ ಗತಿ ನಿಮಗೂ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.